ಮಾನವ ಮಹಾದೇವನಾಗಬೇಕಾದರೆ ಭಕ್ತ ಭಗವಂತನಾಗಬೇಕಾದರೆ ಭಗವಂತನ ಜೊತೆಗೆ ಅನನ್ಯವಾಗಿ ಜಗಳ ಮಾಡಬೇಕು. ಗುರು ಶಿಷ್ಯ, ತಂದೆ ಮಗ, ಅತ್ತೆ ಸೊಸೆ, ಅನನ್ಯವಾದ ಪ್ರೇಮ ಅದು ಭಕ್ತಿ ಆಗ್ತದೆ. ಗಂಡನ ಮೇಲೆ ಇಟ್ಟರೆ ಅದು ಪ್ರೇಮ, ಪ್ರೇಮ ಹೋಗಿ ಪತಿ ಭಕ್ತಿ ಆಗ್ತದೆ. ಅದೇ ಮಗನ ಮೇಲೆ ಇಟ್ಟಿರುವ ಪ್ರೇಮ ಮೋಹ ಆಗ್ತದೆ. ಅದೇ ಭಗವಂತನ ಮೇಲಿಟ್ಟಿರುವ ಪ್ರೇಮ ಭಕ್ತಿ ಆಗ್ತದೆ. ಅಕ್ಕಮಹಾದೇವಿ ಭಗವಂತನನ್ನ ಕುರಿತು ಮಂಥನೆಯನ್ನ ಮಾಡ್ತಾಳೆ. ನೀನೇನ ಮಾಡ್ಕೋ, ಆದ್ರೆ ನಾನು ನಿನ್ನನ್ನ ಯಾವ ಕಾಲಕ್ಕೂ ಬಿಡೋದಿಲ್ಲ. ಅಯ್ಯ, ನೀನು ಕೇಳಿದರೆ ಕೇಳು, ಕೇಳದರೆ ಮಾಡು. ಆನು ನಿನ್ನ ಹಾಡಿದಲ್ಲದೆ ಸೈರಿಸಲಾರೆನು ಅಯ್ಯ. ಹೇ ಕಪಟ ನಾಟಕ ಸೂತ್ರಧಾರ ಚೆನ್ನ ಮಲ್ಲಿಕಾರ್ಜುನಯ್ಯ. ಎಲ್ಲಂದ್ರೆ ಮಲ್ಲಯ್ಯ? ಶ್ರೀಶೈಲ ಅಷ್ಟ ನನ್ನ ಮಲ್ಲಯ್ಯ. ಮಲ್ಲಯ್ಯ ಪರಿಪೂರ್ಣವಾಗಿ ತುಂಬಿಕೊಂಡಿದ್ದಾನೆ. ಜಗದಗಲ, ಮುಗಿಲಗಲ, ನಿಗೆಲಗಲ ಎಲ್ಲಾ ಕಡೆ ತುಂಬಿಕೊಂಡಾನ. ಪರಮಾತ್ಮನಿಲ್ಲದ ಸ್ಥಳವೇ ಇಲ್ಲ. ಎಲ್ಲಾ ಕಡೆ ಪರಮಾತ್ಮ ಅದ. ಅದಕ್ಕ ತಾಯಿ ಹೇಳ್ತಾಳೆ, ಅಯ್ಯ, ಹೇ ಸ್ವಾಮಿ ಪರಮಾತ್ಮ, ನೀನು ಕೇಳಿದರೆ ಕೇಳು, ಕೇಳದಿದ್ದರೆ ಮಾಡು. ಮಾಡು ಅಂದ್ರೆ ಬಿಡು. ನಾ ಹಾಡತೀನಿ. ಯಾರಿಗಾಗಿ ಹಾಡ್ತೀನಿ ಅಂದ್ರೆ ನಿನಗೋಸ್ಕರವಾಗಿ ಹಾಡ್ತೀನಿ. ನನ್ನ ಮನಸ್ಸು ತಡೆಯುವಂತೆ ಹಾಡ್ತೀನಿ. ನನ್ನ ನಾಲಿಗೆ ನೋಯುವವರೆಗೂ ಹಾಡ್ತೀನಿ. ನೀನು ಕೇಳ್ತಿದ್ರೆ ಕೇಳು, ಕೇಳಲಿಕ್ಕೆ ಬಿಡು. ನಿನ್ನನ್ನ ಕುರಿತು ಹಾಡಲಾರದೆ ನಾನು ಬಿಡುವಳಲ್ಲ. ನಮಗೆ ಹನುಮ ಶಾಸ್ತ್ರಿ ಅವರು ಹೇಳ್ತಿದ್ರು, ತಿಳಿಲಿ ಬಿಡ್ಲಿ ಸುಮ್ಮನೆ ಹೇಳಬೇಕು ಹಂಗ ಶಾಸ್ತ್ರ ಅಂತಿದ್ರು. ಯಾಕೆ ಈ ಪಾರಮಾರ್ಥ ಪೂರ್ವ ಜನ್ಮದ ಪುಣ್ಯ ಮಾಡಿತ್ತು ಅಂದ್ರೆ ಆಧ್ಯಾತ್ಮದ ಕಡೆಗೆ ದಾರಿ ಆಗ್ತದೆ ಗುರುಗಳು. ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿದ್ದಿ ಅಂದ್ರೆ ಒಳ್ಳೆಯವರ ಸಂಘ ಸುಮ್ಮನೆ ಸಿಗೋದಿಲ್ಲ. ಒಳ್ಳೆಯವರ ಊರು ಹಿರಿಯರ ಸಂಘ ಮಾಡಬೇಕಾದ್ರೂ ಪೂರ್ವ ಜನ್ಮದ ಪುಣ್ಯ ಮಾಡಿರ್ಬೇಕು. ಅಧ್ಯಾತ್ಮವಾದಿಗಳ ಸಂಘ ಮಾಡಿದ್ದಿ ಅಂತಂದ್ರ ಬಳಿಕ ಭವನೋಳು ಸುಕೃತವಾನೇಕ ಫಲಿಸಲು ಪುರುಷ ಬಹುದು ವಿವೇಕ. ನೀನು ಹಿಂದಿನ ಜನ್ಮದೊಳಗೆ ಪುಣ್ಯ ಮಾಡಿದ್ದಿ ಅಂದ್ರೆ ಮಹಾತ್ಮರ ಸನ್ನಿಧಿ ಸಿಗ್ತದೆ. ಇರ್ಲಿಲ್ಲ ಅಂದ್ರೆ ಅಲ್ಲೇ ಮನೆ ಮುಂದೆ ಕಟ್ಟಿ ಕುತ್ಕೊಂಡು ಅಲ್ಲೇ ಮನದಾಗ ಸತ್ಯ ಕೇಳೋದ್ರ ತಿಳ್ಕೊಂಡು ಕಟ್ಟಿ ಕೂತು ನೀ ಎಲ್ಲ ಪುರಾಣ ಕೇಳಬೇಕು ಅಂತ ಕೊಟ್ಟಿರ್ತೀನಿ ತಗ್ಗಿ ನಿನ್ನ ತಲೆಯಾಗ 3,000 ಚೇಳ ಬರ್ತಾವ ಅಲ್ಲೇ. ಅಯ್ಯ ಸರಿಯಾಗಿ ಕೇಳದ, ಅಯ್ಯ ಟರ್ನಾಜಿ ಬಹಳ ಸಫಲ ಮಾಡಕತ್ತ, ಪೇಟಿ ಮ್ಯಾಲ ಬರ್ಸಕತ್ತ. ಯಾಕೆ ಈ ಪುರಾಣ ಪ್ರವಚನಗಳನ್ನ ಕೇಳಬೇಕಾದ್ರ ಪರಮಾತ್ಮ ಏನ್ ಮಾಡಿರ್ತಾನ ಅಂದ್ರೆ ಪ್ರತಿಬಂಧಕವನ್ನು ಹೊರತಾರಂತ. ಪುರಾಣಕ್ಕೆ ಬರಲಾರ್ದಂಗೆ, ಪುರಾಣಕ್ಕೆ ಬರಲಾರ್ದಂಗ ಏನ್ ಮಾಡ್ತಾನೆ ಅಂತ ಕೇಳಿದ್ರ ಆಟ ನಿಂತಿರ್ತಾನಂತ. ನೀ ಮನೆಯಿಂದ ಹೋಗಾಗ ನಿನ್ನ ಕಟ್ಟಿ ಕೊಟ್ಟಿರ್ತಾನ. ಯಾರು ಒಬ್ಬರು ತಂಗಿ ಎಲ್ಲಿ ಬಂದಿ ಪುರಾಣ ಇವತ್ತು ಬೇಡ ನಾಳೆ ಹೋಗು. ಅದ ಅವರು ತಪ್ಪಲ್ಲ. ಪರಮಾತ್ಮ ನನಗೆ ಪರೀಕ್ಷೆ ಮಾಡ್ತಾನ. ಮುಂದ ಇಲ್ಲವನ ಹೋಗಬೇಕಂತ ಬಂದ್ರಿ ಅಂದ್ರ ಮುಂದ ಮತ್ತೊಬ್ಬರ ಮನೆ ಮುಂದೆ ನಾನು ಹೋಗ್ತೀನಿ ಬಾ, 1-2 ಮಿನಿಟ್ ಅಂತ ಕರೆಸ್ಕೊಳ್ತಾಳೆ. ಹಂಗ ನಡೀತಾಳೆ.
ಒಲೆ ಮೇಲ ಹಾಲಿಟ್ಟಿನಿ, ಒಂದ್ ಜರಾನೆ ಉಪ್ಪು ಬರ್ಬೇಕಂತವ, ಒಂದ್ 10 ಮಿನಿಟ್ ಕುಂದ್ರು ಆಮ್ಯಾಲ ಪುರಾಣಕ್ಕೆ ಹೋಗುರು ಅಂತ ಅನಿಸ್ತವೆ. 10 ಮಿನಿಟ್ ಹೋದ್ರಿಗೆ ಏನ್ ಮಾಡೋದು ತಂಗಿ, ಹಟ್ಟಾಗ ಸದಿ ನಡೀತು. ನಾವು ಅಲ್ಲಿ ಸದಿಗೆ ಹೋಗಿದ್ದೆವು, ಇಲ್ಲಿ ಸದಿಗೆ ಹೋಗಿದ್ದೆವು, 8:50 ಹುಡುಗರು. ಪ್ರತಿಬಂಧಕಗಳನ್ನು ಪರಮಾತ್ಮ ಒಡ್ಡುತ್ತಾನೆ. ಅದಕ್ಕೆ ಹೇಳ್ತಾರೆ, ನೀ ಬೇಕಾದಷ್ಟು ನನಗೆ ಕಾಡು. ಅಯ್ಯ, ನೀನು ನೋಡಿದರೆ ನೋಡು, ನೋಡದಿದ್ದರೆ ಮಾಡು. ಆನು ನಿನ್ನ ನೋಡಿ ಹಿಕ್ಕಿ ಹಾರೈಸದಲ್ಲದೆ ಆನು ಸೈರಿಸಲಾರೆನಿಲ್ಲ. ಈ ಪರಮಾತ್ಮ ನಿನಗೋಸ್ಕರವಾಗಿ ಈ ದೇಹ, ಪವಿತ್ರವಾಗಿರುವಂತಹ ದೇಹ, ಇದನ್ನು ನಿನಗೆ ಮೀಸಲು ಅಂತ ಅರ್ಥ ಮಾಡಿ. ಭಗವಂತನಿಗೆ ಮೀಸಲ. ನಾವೆಲ್ಲ ಹೆಂಡ್ರ ಮಕ್ಕಳಿಗೆ ಇಟ್ಟೇವು. ನಾವು ಯಾರಿಗೆ ಇಟ್ಟೇರಿ? ಒಂದಿಟ್ಟು ಹೆಂಡ್ರಿಗೆ, ಒಂದಿಟ್ಟು ಮಕ್ಕಳಿಗೆ, ಒಂದಿಟ್ಟು ಸಂಸಾರಕ್ಕೆ ನಾನು ನಂದು ಅಂತ ತಿಳ್ಕೊಂಡು ಈ ಹೊಳ್ಯಾಡಿ ಬರೀ ಸರಳ ಒಬ್ಬರೇ ಇದ್ರಿ. ನಾವು ಒಬ್ಬಟ್ಟಿಗೆ, ಬರಾಗೂ ಒಬ್ಬಟ್ಟಿಗೆ, ಹೋಗಾಗೂ ಒಬ್ಬಟ್ಟಿಗ. ಇಲ್ಲೆಲ್ಲಿ ನಿನಗೆ ಜೋಡದರು? ಬರುವಾಗಲೂ ಒಬ್ಬರ ಬಂದಿರಿ, ಹೋಗುವಾಗಲೂ ಒಬ್ಬರ ಹೋಗ್ತೀರಿ. ಇಲ್ಲಿ ನಿನಗೆ ಯಾರ ಸಂಬಂಧ ಅದರೇನು ಅಂತ ಕೇಳಿದ್ರೆ, ಯಾರೋ ಬಾರಲು ನಿನ್ನ ಸಂಗಡ ಎಲ್ಲಿ ಮನವೇ, ನಿನ್ನ ಸಂಗಡ ಯಾರು ಬರೋದಿಲ್ಲ. ಯಾರು ಬರ್ತಾರ? ಆದ ಕಷ್ಟವನ್ನು ತಗೋಲಿಕ್ಕ. ಇವತ್ತ ಹಾಳವನ್ನು ನೋವಾಗ್ಯದ ಗಂಡಗ, ಹೆಂಡತಿ ಬಾಳ ಆದ್ರೆ ಮಕ್ಕಳು ಕೂತು ತಲೆ ಒಂದು ಹೋದು. ನಿನ್ನ ಕಷ್ಟದ ಯೋಗಕ್ಷೇಮ ವಿಚಾರ ಮಾಡಬಹುದು. ನಿನಗೆ ಒಂದು ಕಷ್ಟ ತಗೋತಾರೆ. ಅಯ್ಯ, ಒಲಿದಡೆ ಒಲಿ, ಒಲಿಯದಿದ್ದಡೆ ಮಾಡು. ನಿನ್ನ ಪೂಜಿಸದಲ್ಲದೆ ಆನು ಸೈರಿಸಲಾರೆನೋ ನೋಡ ಚೆನ್ನಮಲ್ಲಿಕಾರ್ಜುನಯ್ಯ. ಅಕ್ಕಮಾದೇವಿ ಹೇಳ್ತಾಳೆ, ನಿನ್ನ ಕರ್ಮವನ್ನು ಬಿಡಬೇಡ. ಕರ್ಮಣ್ಯವಾದಿ ಕಾಲಸ್ಥೆ ಮಾಫಲೇಶು ಕದಾಚನ. ನೀನು ಒಳ್ಳೆಯ ಕರ್ಮವನ್ನು ಮಾಡೋದು ಅಷ್ಟೇ ನಿನ್ನ ಧರ್ಮದ. ಫಲ ಕೊಡೋದು ಭಗವಂತನಿಗೆ. ನಾವು ಅಂತೆವು, ನಾನು ಅಗಲ ಮಾಡಿದೆ, ಪುಣ್ಯ ಮಾಡಿದೆ, ನನಗೆ ಚಲೋನೆ ಆಗಲಿಲ್ಲ ಅಂತೀರಿ ನೀವೆಲ್ಲ. ನಿನ್ನ ಕೈಯೊಳಗೆ ಏನು ಅಷ್ಟು ಮಾಡು. ಈಗಿದ್ದಲ್ಲದು, ಈಗ ಏನು ಒಳ್ಳೆಯದು ಮಾಡ್ತೀನಿ ಮುಂದೆ ಸಿಗ್ತದ, ಈಗ ಸಿಗೋದಿಲ್ರಿ. ಹಿಂದಿನ ಜನ್ಮದಲ್ಲಿ ಏನು ಮಾಡಿದಿ ಅಷ್ಟೇ ಈಗ ಮಾಡೋದು. ಹಿಂದೆ ಮಾಡಿದ ಕರ್ಮದಿಂದಲೇ ಒದಗಿ ಬಂದೇನು ತಾಯಿ ಉದರಕ್ಕೆ. ಹಿಂದಿನ ಜನ್ಮದಾಗ ಪುಣ್ಯ ಮಾಡಿದ್ದಿ ಅಂದ್ರ ಈ ಗೌಶನಾಗಿ ಹುಟ್ಟಿದಿರಿ. ಹಿಂದೆ ದಾನ ಧರ್ಮ ಮಾಡಿದ್ದೆ ಅಂದ್ರ ರೊಕ್ಕ ರೂಪಾಯಿ ನಿಮ್ಮಲ್ಲಿ ಇರ್ತಾವ. ಮತ್ತೆ ಯಾರಿಗೆ ಒಬ್ಬರಿಗೇನೋ ಕೈ ಮುರಿದಿರಲಿಲ್ಲ ಅಂದ್ರೆ ದಿನೊಬ್ಬರು ಹೊಕ್ಕ ಹೋದರೆ ಹೊಟ್ಟೆನೆ ತುಂಬೋದಿಲ್ಲ. ಯಾಕೆ? ಪ್ರಮಾಣಗಳಿಲ್ಲ. ಅದಕ್ಕೆ ಅಕ್ಕಮಾದೇವಿ ಹೇಳ್ತಾ, ನೀ ಏನಾರ ಮಾಡು, ನನ್ನ ಕಾರ್ಯವನ್ನು ನಾನು ಬಿಡೋದಿಲ್ಲ. ಹಾಗೆ ಹಿರಿಯರ ಮಾತಿಗೆ ಗೌರವವನ್ನು ಕೊಟ್ಟು, ಶಾಸ್ತ್ರ ಪುರಾಣಕ್ಕೆ ವಿನಿತ ಭಾವನಾಗಿ, ಭಕ್ತಿ ಭಂಡಾರಿ, ಕಾಯಕ ಯೋಗಿ, ಜಂಗಮ ಪ್ರಾಣಿ ಯಾರು? ಬಸವಣ್ಣ. ನಿನ್ನೆ ದಿವಸ ಗೃಹಸ್ಥಾಶ್ರಮ ಜೀವನವನ್ನ ಕಾಲಿಟ್ಟಿದ್ದಾರೆ. ಸುಂದರ ರೂಪಲಾವಣ್ಯವಾದಂತ ಗಂಗಾಂಬಿಕೆ, ಸೋದರ ಮಾವನ ಮಗಳು, ಸಪ್ತ ಹೆಜ್ಜೆಗಳನ್ನು ತುಳಿದು, ಸಪ್ತಪದಿಯನ್ನು ತುಳಿದು, ನಿನ್ನೆಯ ದಿವಸ ಬಸವಣ್ಣನವರ ಧರ್ಮ ಪತ್ನಿಯ ಮೊದಲನೇ ಹೆಸರು ಗಂಗಾಂಬಿಕೆ. ಗಂಗಾಂಬಿಕೆಯ ತವರು ಮನೆಯೋ ಇಂಗ್ಲೇಶ್ವರ. ಸೋದರ ಮಾವ ಅಂದ್ರೆ ಮಾದಲಾಂಬಿಕೆಯ ಸಹೋದರ ಬಲದೇವ ಮಂತ್ರಿ. ಅವರ ಮಗಳನ್ನೇ ಯಾರಿಗೆ ಇಟ್ಟುಕೊಂಡ್ರು? ಬಸವಣ್ಣನಿಗೆ ಧರ್ಮ ಪತ್ನಿಯಾಗಿ ಬಂದರು. ಅವಾಗ ಬಸವಣ್ಣ ಹೇಳ್ತಾನೆ, ನನಗೆ ಮದುವೆ ಬೇಡ,
ಎದುರುತ್ತರ ಕೊಡದ ಬಸವಣ್ಣ ಗಂಗಾಂಬಿಕೆಯನ್ನು ಮದುವೆ ಮಾಡಿಕೊಂಡು ಎಲ್ಲಿಗೆ ಹೋಗ್ತಾನೆ ಅಂತ ಕೇಳಿದ್ರೆ ಕಲ್ಯಾಣಕ್ಕೆ ಹೋಗ್ತಾನೆ, ಮಂಗಳವೇಣಿಗೆ ಹೋಗ್ತಾನೆ. ಆದ್ರೆ ಮದುವೆ ಮಾಡಿಕೊಂಡ ಮೇಲೆ ಬಸವಣ್ಣ ಬಾಗೇವಾಡಿಗೆ ಬಂದಾನ ಅಂತ ಎಲ್ಲಿ ಯಾವ ಪುರಾಣದಲ್ಲಿ ಉಲ್ಲೇಖಿಲ್ಲ. ತನ್ನ ಮಾವನ ಮನೆಗೆ ಹೋದ, ಅರಮನೆಯೊಳಗೆ ಒಂದಿಷ್ಟು ದಿನ ಆರಾಮಿದ್ದು ಹೊಳೆ ತನ್ನ ಧರ್ಮ ಪತ್ನಿಯನ್ನು ಕರ್ಕೊಂಡು ಕೂಡಲ ಸಂಗಮಕ್ಕೆ ಬರ್ತಾನೆ ಬಸವಣ್ಣ. ಕೂಡಲ ಸಂಗಮಕ್ಕೆ ಬಂದ ನಾಗರಾಂಬಿಕೆಯನ್ನು ಮದುವೆ ಮಾಡಿಕೊಂಡು ಒಂದಿಷ್ಟು ದಿನ ಇಂಗ್ಲೇಶ್ವರದೊಳಗೆ ಮತ್ತೆ ತಮ್ಮನ ಬಿಟ್ಟಿರ್ಲಾರ್ಕ ಆಗಿನ ಕಾಲದೊಳಗ ಅಕ್ಕ ನಾಗರಾಂಬಿಕೆಗೆ ಒಂದು ಉನ್ನತವಾದ ಸ್ಥಾನ ಸಿಕ್ಕಿತ್ತು. ಎಲ್ಲಿ ಕೂಡಲ ಸಂಗಮದಲ್ಲಿ ದಾಸವಾದ ಕಾಯಕ ಅಕ್ಕ ನಾಗಮ್ಮ ಮುಖ್ಯ ಸ್ಥಾನವನ್ನು ವಹಿಸಿದ್ರು. ಬಂದಿರತಕ್ಕಂಥವರೆಲ್ಲರಿಗೂ ಕೂಡ ಪ್ರಸಾದದ ವ್ಯವಸ್ಥೆ ನಡೀತಿತ್ತು. ಅಧ್ಯಯನದ ಕೇಂದ್ರ ಆಗಿತ್ತು ಕೂಡಲ ಸಂಗಮ. ಶಿವದೇವಯ್ಯ ಇನ್ನೊಂದು ಕಡೆ ಸೋಮೇಶ್ವರ ಬರ್ತಾರೆ, ಕಂಬಳಿ ನಾಗಿದೇವ ಅಂತ ಬರ್ಕೊಂಡು ಬರ್ತಾರೆ. ಚನ್ನಬಸವಣ್ಣನ ತಂದೆ ಹೆಸರು ಕಂಬಳಿ ನಾಗಿದೇವ ಅಂತ ಬರ್ಕೊಂಡು ಬರ್ತಾರೆ. ಆದ್ರೆ ಭೀಮ ಕವಿಗಳು ತೆಲುಗುವಲ್ಲಿರ್ತಕ್ಕಂಥ ಸೋಮೇಶ್ವರ ಕವಿ ಬರೆದಿರ್ತಕ್ಕಂಥದ್ರಲ್ಲಿ ಶಿವದೇವಯ್ಯ ಶಿವದೇವಯ್ಯ ಅಂತ ಬರ್ಕೊಂಡು ಬಂದಿದ್ದಾರೆ. ಬಸವಣ್ಣನ ಕಾಯ್ಕಾಚಾರವಾಯಿತು ಇಲ್ಲಿ ಕೂಡಲ ಸಂಗಮದಲ್ಲಿ. ಮುಗಿದ ಕೈ ಬಾಗಿದ ತಲೆಯಾಗಿರಿಸು ಕೂಡಲ ಸಂಗಮ ದೇವ. ಶರಣರನ್ನ ಕಂಡಾಗ, ಹಿರಿಯರನ್ನ ಕಂಡಾಗ ಶರಣರ ನಮಸ್ಕಾರ ಹೆಂಗ್ ಮಾಡ್ಬೇಕ್ರಿ? ಮೋನಪ್ಪ ಶರಣ ಇವಾಗ ನಮಸ್ಕಾರ ಹೆಂಗ್ ಮಾಡ್ತೀರಿ ನೀವು ಹೇಳೋದು? ಈಗ ಯಾರೋ ಒಬ್ಬರು ಬಂದ್ರೆ ನಮಸ್ಕಾರ ಹೆಂಗ್ ಮಾಡ್ತೀರಿ? ಹೆಂಗ್ರಿ? ನಮ್ಮ ಮಾವನಲ್ಲ ಕೊಡ್ಲಿಕ್ಕೆ ನಮಸ್ಕಾರ ಹೆಂಗ್ರಿ? ಕಡೆ ಇಂಡಿ ಕಡೆ ತಡವರ್ಗ ಕಡೆ ಹೆಂಗ್ರಿ ಯಪ್ಪ? ಬಸವಣ್ಣ ಹೇಳ್ತಾನೆ ಹೇಗೆ ನಮಸ್ಕಾರ ಮಾಡಬೇಕು ಅಂತ ಕೇಳಿದ್ರೆ ಕೈಗಳು ಎದಿ ಮೇಲೆ ಹಿಂಗ್ ಗದ್ದದ ತೆಳಗಿರ್ಬೇಕಂತ. ಗದ್ದದ ತೆಳಗೆ ಕೈ ಇರಬೇಕು ಅಂದ್ರೆ ಎದಿ ಮೇಲೆ ಕೈ ಇರಬೇಕು, ಸ್ವಲ್ಪ ತಲೆ ಬಾಗಿರಬೇಕು. ಬಸವಣ್ಣ ಹೇಳಿದ್ದಂಗ ಮುಗಿದ ಕೈ ಬಾಗಿದ ತಲೆಯಾಗಿರಿಸು ಕೂಡಲ ಸಂಘ. ನಮ್ಮ ಯಾವಾಗಲೂ ಕೂಡ ವಿನಯದಿಂದ ಇರಬೇಕು. ಬಸವಣ್ಣನ ಮಾತುಗಳು, ಬಸವಣ್ಣನ ಮಹಿಮೆ, ಬಸವಣ್ಣ ಯಾವುದಕ್ಕಾಗಿ ಹುಟ್ಟಿ ಬಂದ, ಬಸವಣ್ಣನ ಗಟ್ಟಿತನದ ಮಾತುಗಳು ನಾವು ಕೇಳಬೇಕು. ಭಕ್ತರನ್ನು ಅಚ್ಚ ಶಿವನೆಂದೇ ತಿಳಿಯುವುದು ಬಸವಣ್ಣನ ಉದ್ದೇಶ. ಕಂಡ ಭಕ್ತರಿಗೆ ಕೈ ಮುಗಿ ಮಾತನೇ ಶರಣ ಅಂತ ಕರ್ಕೊಂಡು ಬರ್ತಾರೆ ಬಸವಣ್ಣ. ಯಾಕೊಂದು ಗುರುಗಳಾದವ್ರು ಪಕ್ಕ ಗುರುಗಳಾಗಲ್ರಿ, ಭಕ್ತರ ಕಂಡು ನಮಸ್ಕಾರ ಮಾಡಿ ಅಂತಾರೆ. ಯಾಕ ಅಡ್ಡ ಪಲ್ಲಕ್ಕಿ ಒಳಗ ಒಂದು ಪಲ್ಲಕ್ಕಿ ಒಳಗ ಬೆಳೆದವರು ನೀವು ಕಾಯಂ ಹುಡ್ಕೋತ ಬರುದು, ಅವ್ರು ಹುಡ್ಕೋತ ಬರುದು ಬೇಡ ಅಂತಾರೆ ಬಸವಣ್ಣ. ಭಕ್ತರನ್ನು ಅಚ್ಚ ಶಿವನೆಂದೇ ಭಾವಿಸುವುದು ಗುರುವಿನ ಕೆಲಸ. ನೀನು ಒಂದು ಗುರು ಆಗಬೇಕು, ನೀನು ಒಂದು ಕೈಯಾಗಿ ಮಾಹಿತಿ ಹಿಡಿಯಬೇಕು, ನಾವು ಕೇಳಬೇಕು. ಇದು ಬಸವಣ್ಣನ ಸಂದೇಶ. ಶಿವೈಕ್ಯರ ಕುಂದುಗಳನ್ನು ಎಣಸದಿರುವುದೇ ಬಸವಣ್ಣನ ಗಟ್ಟಿತನ. ಇನ್ನೊಂದು ಹೇಳ್ತಾರೆ, ದೊಡ್ಡವರು ಗುಣಗಳನ್ನು ಎಣಿಸಬೇಡ್ರಿ. ಇದು ನಮ್ಮಿಂದ ಆಗೋದು. ದೊಡ್ಡವರು ಗುಣಗಳನ್ನು ಎಣಿಸಬೇಡ ಅಂತಾರೆ, ನಮಗೆ ಎಣಿಸಲಿಕ್ಕೆ ಹೊಟ್ಟೆ ತುಂಬುದಿಲ್ಲ. ಊರ ನರಕವ ತಿಂದು ಅಡಗೋಳ ಬಡಿವಾಳಪ್ಪ ಹೇಳ್ತಾರೆ. ಊರ ನರಕವ ತಿಂದು ಬಂದ ಎಮ್ಮಿ ಗೋಳಾಡಿ ಹಿಂಡುವ ಎಮ್ಮಿ ಏನ್ ಮಾಡ್ತದ? ಎಮ್ಮಿ ಏನ್ ಮಾಡ್ತದ? ತಾಯಿಯರು ಮುಂಜಾನೆ ಎದ್ದು ಪಟ್ಟ ಯಾರಿಗೆ ಕಾಲದ ನಾಲ್ಕಕ್ಕೆ ಎಮ್ಮೆ ಬಿಟ್ಟು ಬಿಡ್ತಾರೆ ಸರಿಯಾಗ್ಲಿ ಅಂತ ಹೇಳಿ. ಅದು ಹೋಗಿ ಬರ್ತದ, ಪೂರ ಅಡ್ಡಾಡಿ ಬರ್ತದ. ಅಡ್ಡಾಡಿ ಬಂದ ಮೇಲೆ ಬೆನ್ನ ಚಪ್ಪರಿಸಿ ಸಬ್ಬಸ್ ಅಂತ ಹೇಳಿ ಹಿಡಿದುಕೊಳ್ಳುವಂತ ಎಮ್ಮಿ. ಅವಾಗ ಆ ತಾಯಿ ಈ ಎಮ್ಮಿ ಏನು ತಿಂದದ ಅಂತ ಒಮ್ಮೆಲೆ ನೆನೆಸ್ಕೊಂಡ ಅಂದ್ರೆ ಸೋಮ ಬರೋರು
ಅಂತ ಕೇಳಿದ್ರೆ ಬಸವಣ್ಣ ಹೇಳ್ತಾನೆ, ಶಿವೈಕ್ಯರ ಕುಂದುಗಳನ್ನು ಎಂದೂ ಎಣಿಸಬೇಡ. ನದಿ ಮೂಲ, ಗುರುವಿನ ಮೂಲ, ತಾಯಿ ಮೂಲ ಯಾರು ನೋಡಬಾರ್ದು. ಗುರು ಯಾವ ಜಾತಿ ಅವನ, ಅವ ಯಾರ ಪೈಕಿ ಅದ, ಅವ ನಮ್ಮ ಪೈಕಿ ಇದ್ರೆ ಪಾರ. ಬಸವಣ್ಣನ ಮೂಲ ಮಂತ್ರ ಅದಕ್ಕೆ ಹೇಳ, ಇವನಾರವ 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 ಎಂದೆನಿಸದಿರಯ್ಯ. ಎಲ್ಲರೂ ನಮ್ಮವರು. ಬಸವಣ್ಣನ ಸಿದ್ಧಾಂತಕ್ಕ ಎಲ್ಲರೂ ಬಂದರು. ಮಾದಾರ ಚೆನ್ನಯ್ಯ, ಡೋಲ ಕಕ್ಕಯ್ಯ, ಹಡಪದ ಅಪ್ಪಣ್ಣ, ಇಸ್ಲಾಮ ಧರ್ಮದ ಮರುಳ ಶಂಕರ ದೇವ ಅಫ್ಘಾನಿಸ್ತಾನದಿಂದ ಬಂದಿದ್ರೆ, ಸೂಳ ಸಂಕವೆ, ನೂಲಿಯ ಚಂದಯ್ಯ, ಅಕ್ಕಮಣಿಯ ಹೊನ್ನಯ್ಯ, ಮುದುನೂರಿನ ದಾಸಿಮಯ್ಯ, ಕೆಂಪಾಡಿಯ ಭೋಗಯ್ಯ, ಕೊಂಡಗಳಿಯ ಕೇಶಿರಾಜ, ಎಷ್ಟು ಮಂದಿ ಶರಣರು, ಎಲ್ಲಾ ಜಾತಿಯ ಶರಣರು ಕೂಡಿದರು. ಅಲ್ಲಿ ಆ ಜಾತಿ ಈ ಜಾತಿ ಬರಲಿಲ್ಲ. ಯಾಕೆ? ಶರಣರಿಗೆ ಜಾತಿ ಇಲ್ಲ. ಅದಕ್ಕೆ ಶಿವೈಕ್ಯರ ಕುಂದುಗಳನ್ನು ನೋಡಬೇಡ. ಒಂದ್ಸಾರಿ ನಾರದ ಮಹರ್ಷಿಗಳು ಪರಮಾತ್ಮನಿಗೆ ಕೇಳಿದಂತೆ, ಅವರೇ ನಮ್ಮೊಳಗೆ ಒಂದು ಪವರ್ ಹೇಳ್ತಾರೆ ಕೇಳಿ. ದಸ್ತಪ್ ಮಹಾರಾಜರು ವೈರಾಗ್ಯ ಬಂದ ಮೇಲೆ, ಈ ಮನೆಯೊಳಗೆ ಇರುವಾಗಲೇ ಅವರಿಗೆ ಒಂದು ವೈರಾಗ್ಯ ಬರ್ತಾರೆ. ಘಟನೆ ವೈರಾಗ್ಯ ಅವರ ಕಣ್ಣಿಗೆ ಕಾಣ್ತದೆ. ನಿಶಿಕೊಂಡರು ಹೇಳ್ಕೊಂಡು ಬರ್ತಾರೆ. ಏನು ಅಂತ ಕೇಳಿದ್ರ, ವನಿತಾದಿ ವಿಷಯ ದೋಷ ದರುಶನವೇ ಬೀಜ ಅಂತಾರೆ ವೈರಾಗ್ಯಕ್ಕ. ಒಂದು ಸಾರಿ ಅದನ್ನು ಬಿಟ್ಟ ಮೇಲೆ ಹೊಳೆ ನೋಡಲಾರ್ದಂಗಿರೋದು ವೈರಾಗ್ಯ ಅಂತ ದಸ್ತಪ್ ಮಹಾರಾಜರಿಗೆ ಒಂದು ವೈರಾಗ್ಯ ಬರ್ತದ. ಪ್ರಪಂಚದೊಳಗೆ ವೈರಾಗ್ಯ ಬಂದ ಮೇಲೆ ಅನುಷ್ಠಾನ ಮಾಡ್ತಾರೆ. ಎಲ್ಲಾ ಕಡೆ ತಿರುಗುತ್ತಾರೆ. ತಿರುಗಿದ ಮೇಲೆ ಅವರು ಸಿದ್ದಪ್ಪ ಮಹಾರಾಜರ ಕಡೆ ಹೋಗ್ತಾರೆ. ಯಪ್ಪ, ನನಗೆ ಉಪದೇಶ ಕೊಡು. ಆ ಪರಂಪರೆಗಳಿಗೆ, ಸಿದ್ಧಾಂತೀಯ ಪರಂಪರೆಗಳಿಗೆ ಹೋಗ್ತಾರೆ. ನನಗ ಲಿಂಗ ದೀಕ್ಷೆಯನ್ನು ಕೊಡು, ನನಗೆ ಗುರುಬೋಧವನ್ನು ಕೊಡು ಅಂತ ಕೇಳ್ತಾರೆ. ಅವಾಗ ಅವರಂತ ರಾಣಿ ಯಾವ ಜಾತಿಯ ಅಂತ ಕೇಳಿಲ್ಲ. ಅಲ್ಲಿ ಕುಲಗಳು ಬರಲಿಲ್ಲ. ಅವರಂದ್ರು ಬಾರಪ್ಪ ಅವರು ಯಾಕೆ ಬಂದಿದ್ದೀವಿ, ಎಷ್ಟು ದುಡಿದಿದ್ದು, ಎಷ್ಟು ಸಾಧನೆಯನ್ನು ಮಾಡಿದೆವು ಜೀವನದೊಳಗ. ದಸ್ತಪ್ಪ, ಅವ್ರ ಹೆಸರು ದಸಗಿರಿ ಸಾಬ್ ಮೊದಲ, ಅದು ಹೋಗಿ ದಸ್ತಪ್ಪ ಮಹಾರಾಜರಾದ್ರು. ಏನಾಯ್ತು? ದಸಗಿರಿ ಸಾಬ್ ಹೋಗಿ ದಸ್ತಪ್ಪ ಮಹಾರಾಜ ಆಗಬೇಕಾದ್ರ ಎಷ್ಟು ಗುರುವಿನ ಸೇವಾ ಮಾಡಿರಬೇಕು ಆ ಪುಣ್ಯಾತ್ಮ. ಒಂದು ಸಾರಿ ಒಂದು ಮಾತು ಹೇಳ್ತಾರೆ, ಯಪ್ಪ ನಾನು ಉಪದೇಶ ಕೊಡು, ನನಗ ಏನು ಕೊಡು ಅಂತ ಕೇಳಿದ್ರ, ನಾನೆಲ್ಲ ಇಸ್ಲಾಮ ಧರ್ಮದೊಳಗೆ ಹುಟ್ಟಿನಿ, ನನಗೆ ಏನ್ ಬೇಕಾಗಿದ್ರು ಲಿಂಗ ತಿಳ್ಕೊಳ್ಳಂಗಾಗ್ಯಪ್ಪ, ನನಗೆ ಲಿಂಗ ತಿಳ್ಕೊಳ್ಳಂಗಾಗ್ಯದ, ನನಗೆ ಲಿಂಗ ಕೊಡು ಅಂತ ಕೇಳ್ತಾರೆ. ಆ ಸಂದರ್ಭದೊಳಗೆ ನೋಡಪ್ಪ, ನಾನು ನಿನಗೆ ಲಿಂಗ ಕಟ್ಟವನು, ನಾನು ಕಟ್ಟೋದಿಲ್ಲ. ನನ್ನ ಶಿಷ್ಯನಾಗಿರ್ತಕ್ಕಂಥ ಎಲ್ಲಾ ಲಿಂಗಗಳು ನಿನಗೆ ಲಿಂಗ ಕಟ್ಟೋದಿಲ್ಲ. ನಿನಗೆ ಲಿಂಗ ಕಟ್ಟುವ ಬೇರೆ ನಾನು ನಿನ್ನ ಗುರು ಅಮೋಘ ಸಿದ್ಧನ ಒಡೆಯರ ಪರಂಪರೆಯೊಳಗೆ ಮುರುಘಾಪುರಕ್ಕೆ ನಿನ್ನ ಗುರು ಸಿಗ್ತಾನವ, ಅಲ್ಲಿ ನಿನಗೆ ಲಿಂಗ ಸಿಗ್ತದ ಅಂತ ದಸ್ತಪ್ಪ ಮಹಾರಾಜರಿಗೆ ದಾರಿ ತೋರಿಸಿರ್ತಕ್ಕಂಥ ಗುರು ಯಾರಾದರೂ ಇದ್ರ ಅದು ಮುರುಘಾಪುರದ ಪರಂಪರೆ. ನಿನಗೆ ಎಲ್ಲಿ ಸಿಗ್ತಾನಪ್ಪ ಗುರು ಅಂತ ಕೇಳಿದ್ರೆ, ನೀನು ಮುರುಘಾಪುರಿಗೆ ಹೋಗು. ಆ ಮುರುಘಾಪುರದೊಳಗೆ ನಿನಗೆ ಯೋಗ್ಯವಾದಂತಹ ಒಬ್ಬ ಗುರು ಸಿಗ್ತಾನ. ಆ ಗುರುವಿನ ಸೇವಾ ಮಾಡು. ಸೇವಾ ಮಾಡಿದ ಮೇಲೆ ನಿನಗೆ ಉಪದೇಶ ಸಿಗ್ತದಪ್ಪ ಅಂದಾಗ ದಸ್ತಪ್ ಮಹಾರಾಜರು ಸೇವಾ ಮಾಡಿದರು. ಲಿಂಗ ಕಟ್ಟಿಕೊಂಡ್ರು, ಪವಾಡಗಳನ್ನು ಮಾಡಿದ್ರು. ಇಲ್ಲಿ ಈ ಊರೊಳಗೂ ಪವಾಡ ಮಾಡ್ಯಾರ, ಶಾಪ ಕೊಟ್ಟಾರ, ಮಕ್ಕಳಿಗೆಲ್ಲರಿಗೆ ಮಕ್ಕಳು ಕೊಟ್ಟಾರ. ಇವತ್ತ ಮುರುಘಾಪುರ ಗ್ರಾಮದಾಗ ಆರಾಧ್ಯ ದೇವರಾಗಿ ಬೆಳಗುತ್ತಾರೆ. ಯಾರು ಅಂದ್ರೆ ಇಸ್ಲಾಮ ಧರ್ಮದ ಒಬ್ಬ ಗುರು ಇವತ್ತು ಹಿಂದೂ ಧರ್ಮದ ಶ್ರೇಷ್ಠ ದೇವರಾಗಿದ್ದಾರೆ. ಜಾತಿ ಇಲ್ಲ,
ಕರ್ಕೊಂಡು ಜಾತ್ರೆಗೆ ಹೋಗ್ಯಾನ. ಹೇಳ್ದ ಬರ್ರಿ ಹೋಗೋಣ ಇಲ್ಲೇ ಬಿಡ್ರು ಅಂತ. ನಮ್ಮ ಹೊಸ ಓ ಅಂತ ನೋಡ್ರಿ ನೀವು ಹೊಸ ಚಪ್ಪಲಿಂದು ಹೋದ್ರ ಗುಡಿಗೆ ಹೋಗಾಗ ಏನ್ ಮಾಡ್ತೀರಿ? ಅವರು ಸುಮ್ಮನೆ ಇಲ್ಲೇ ನಮಸ್ಕಾರ ಮಾಡಿ ಬಿಡ್ದೇನೋ ಅನ್ನಂಗಾಗಿರ್ತದ. ಹೇಳ್ತಾನೆ ಬಸವಣ್ಣ, ಹಾಗಲ್ಲ ಜಗವತ್ತನ್ನು ದೇಗುಲದ ಹೊರಗೆ ಇಟ್ಟು ಹೊಸ ಚಪ್ಪಲ್ ಬಂದು ದೇವಸ್ಥಾನದ ಹೊರಗೆ ಇಟ್ಟು ಹೋಗಾಗ ಹಂಚುಕೊತ ಯಾರನ್ನ ಒಯ್ತಾರೋ ಹೆಂಗೋ ಏನ್ ಹಸ್ತೇವು ಹಂಗ ಹೊರಗೆ ಬಾದ. ಮಂಗಳಾರತಿ ನಡೆದದ, ಧೂಪಾರತಿ ನಡೆದದ. ಹಿಂಗ ನಿಂತು ಏನ್ ಮಾಡ್ದ, ದೇವ್ರೇ ಈ ಸತ್ತೋಳಾಗಿದ್ದಂದ್ರ ನನ್ ಚಪ್ಪಲ್ ಒಯ್ಲಾರ್ದು ಮಾಡು ಅಂತ ಇದನ್ನೇ ಬೇಡ್ಕೊಂಡ ವಿನಃ ಪರಮಾತ್ಮನಲ್ಲಿ ನನಗೆ ಜ್ಞಾನ ಕೊಡು, ನನಗೊಂದಿಷ್ಟು ಮುಕ್ತಿ ಕೊಡು ಅಂತ ಯಾರೂ ಬೇಡಿಕೊಳ್ಳಿಲ್ಲ. ಹಾಗೆ ಈ ಪರಮಾತ್ಮ ಕೊಟ್ಟಂತ ಪುಣ್ಯ ಶರೀರ ಏನದಲ್ಲ, ಈ ಶರೀರದೊಳಗ ಏನದ ಅಂತ ಕೇಳಿದ್ರ ಜ್ಞಾನ ಅನ್ನುವಂಥದ್ದದ. ಜ್ಞಾನವನ್ನು ಕೊಡುವಂತ ಯಾರು ಕೇಳೋದಿಲ್ಲ. ದೇವರಿಗೆ ಚಪ್ಪಲ್ ಗಾಯ ಖರ್ಚು ಮಕ್ಕಳು ನಾವು ಯಾಕ ಏನ್ ಕೇಳ್ತೇವೆ? ನನ್ನ ಹೆಂಡತಿಗೊಂದು ಬಂಗಾರ ಸಿಗಂಗ, ನನ್ನ ಗಂಡ ಭಕ್ತಿ ಶ್ರೀಮಂತ ಆಗಲಿ. ನಾವು ಶ್ರೀಮಂತಿಕೆ ಕೇಳೋದು ಹೊಸ ಚಪ್ಪಲ್ ಹಾಕೊಂಡು ಚಪ್ಪಲು ಕಳಿಬಾರ್ದು ಅನ್ನೋದು ಎರಡೂ ಒಂದು. ಪರಮಾತ್ಮನಿಗೆ ಏನೂ ಬೇಡಬಾರ್ದು ಅಂತ ಬಸವಣ್ಣ ಯಾವಾಗಲೂ ದಾಸೋಹ ಮಾಡಬೇಕು ಅಂತ ಮತ್ತೊಂದು ಮಾತು ಹೇಳ್ತಾರೆ. ದಾಸೋಹ ಮಾಡಬೇಕು. ದಾಸೋಹ ಅಂದ್ರೆ ಎರಡು ಪ್ರಕಾರದ. ದಾಸೋಹದೊಳಗೆ ಎರಡು ಪ್ರಕಾರ. ಒಂದು ಸಗುಣ ದಾಸೋಹ, ಇನ್ನೊಂದು ನಿರ್ಗುಣ ದಾಸೋಹ. ಸಗುಣ ದಾಸೋಹ ಅಂತಂದ್ರೆ ಇವತ್ತು ನೋಡಿ ಎಲ್ಲರೂ ನಮ್ಮ ತಾಯಿಯವರು ಎಲ್ಲರೂ ಶರಣರು ಪುರಾಣಕ್ಕೆ ಬಂದಿದೆ. ಪುರಾಣಕ್ಕೆ ಬಂದಾಗ ಬಸವ ಪುರಾಣ ನಡೆದ. ಈ ಪುರಾಣ ಬಂದಂತ ಭಕ್ತರೆಲ್ಲರೂ 9 ಗಂಟೆಗೆ ಬಿಡ್ತಾರೆ. 9 ಗಂಟೆ ಮೇಲೆ ಮನೆಗೆ ಹೋಗಿ ಪ್ರಸಾದ ಮಾಡಿ ಉಣೋದ್ರಾಗೆ ಲೇಟ್ ಆಗ್ತದ. ಪುರಾಣಕ್ಕೆ ಬಂದವರೆಲ್ಲ ಇಲ್ಲೇ ಬಡಿ ತುಂಬಾ ಊಟ ಮಾಡಿ ಹೋಗಲಿ ಅನ್ನೋದೇ ದೇವರ ಜಾಗದಾಗ ಮಾಡಿರ್ತಕ್ಕಂಥ ಅನ್ನಕ್ಕೆ ಪ್ರಸಾದ ಅಂತ. ನೀವು ಮನೆಯಿಂದ ತರುವಾಗ ಅಕ್ಕಿ ಆಗ್ತದ, ನೀವು ಮನೆಯಿಂದ ತರುವಾಗ ಬೆಲ್ಲ ಆಗ್ತದ, ನೀವು ಮನೆಯಿಂದ ತರುವಾಗ ಪದಾರ್ಥಗಳಂತ ಆಗ್ತಾವ. ಇವ ಇಲ್ಲಿ ತಗೊಂಡು ಬಂದು ಇಟ್ರಿ ಅಂದ್ರ ಅದಕ್ಕೆ ಹೆಸರು ಬೇರೆ ಬರ್ತದೆ. ಅದಕ್ಕೆ ಏನಂತೀರಿ ನೀವು? ಅಯ್ಯ ಊಟ ಮಾಡಿ ಅಂತೀರಿ ಇಲ್ಲಿ? ಇಲ್ಲ, ಏನಂತೀರಿ? ಪ್ರಸಾದ ತಗೊಳ್ರಿ ಅಂತೀರಿ. ಹಂಗ ಯಾರು ಗುರುವಿನ ಕಡೆ ಹೋಗಿ ಯಾರು ಲಿಂಗ ದೀಕ್ಷೆ ಮಾಡ್ಕೊಂತಾರೋ, ಯಾರು ಮಂತ್ರೋಪದೇಶ ಮಾಡ್ಕೊಂತಾರೋ ಅವರಿಗೆ ಏನಂತ ಕರೀತಾರೋ ಅಂತ ಕೇಳಿದ್ರ ಕಲ್ಲಪ್ಪ ಮಲ್ಲಪ್ಪ ಅಂತ ಕರೀದಿಲ್ಲ. ಅವ್ರಿಗೆ ಹೆಸರು ಏನ್ ಬರ್ತದ ಅಂತ ಕೇಳಿದ್ರ ಶರಣರು ಅಂತ ಬರ್ತದ. ಶರಣರು ಅಂತ ಬರ್ತದೆ. ಗಂಗಾಂಬಿಕೆ ಆ ಸಂಗಮದಲ್ಲಿ ಆ ಆಶ್ರಮಗಳಲ್ಲಿ ಕಸ ಗುಡಿಸೋದು, ಬಂದಿರತಕ್ಕಂಥ ಮಹಾತ್ಮರ ಪೂಜೆಗೆ ಹೂಗಳನ್ನು ತರೋದು, ಈ ರೀತಿ ಕೂಡಲ ಸಂಗಮದಲ್ಲಿ ತಮ್ಮ ಸುಂದರವಾದ ಜೀವನ ಸಾಗಿಸಿಕೊಂಡು ಬರ್ತಾರೆ. ಹೀಗೆ ಕೆಲವೊಂದು ವಸಂತಗಳು ಕಳೀತವೆ. ಕಳೆದಂತಹ ಸಂದರ್ಭದೊಳಗೆ ಬಸವಣ್ಣನ ಸೋದರ ಮಾವ ಅನಾರೋಗ್ಯಕ್ಕೆ ತುತ್ತಾಗ್ತಾರೆ. ಒಮ್ಮಿಗೊಮ್ಮೆ ಸಾವು ಬದುಕಿನ ಮಧ್ಯದೊಳಗೆ ಹೋರಾಟಕ್ಕೆ ಪ್ರಾರಂಭ ಆಗ್ತಾರೆ. ರೋಗಿಗೆ ತುತ್ತಾಗ್ತಾರೆ. ಕಲ್ಯಾಣದ ರಾಜರ ಮಂತ್ರಿಯಾಗಿರುವಂತಹ ಬಲದೇವ ಮಂತ್ರಿ ಬಸವ ಕಲ್ಯಾಣದಲ್ಲಿ ಮಡಿದರು ಎಂಬ ಸುದ್ದಿ ಗಂಗಾಂಬಿಕೆ ತಿಳಿದುಬರುತ್ತದೆ. ಯಾವಾಗ ಬಲದೇವ ಮಂತ್ರಿ ತೀರಿಕೊಂಡು ಲಿಂಗೈಕ್ಯರಾಗಿದ್ದಾರೆ ಅನ್ನುವಂತಹ ಸುದ್ದಿ ತಿಳಿದು ಕೋಟೆ ಸಿಡಿದು ಬಡದಷ್ಟು ನೋವಾಗುತ್ತದೆ ಗಂಗಾಂಬಿಕೆ. ಆ ತಾಯಿಗೆ ಮದುವೆ ಮಾಡಿ ಕೆಲವು 3-4 ವರ್ಷಗಳು ಕಳೆದಿರಬೇಕು. ಗಂಗಾಂಬಿಕೆಯ ತಂದೆಯಾಗಿರ್ತಕ್ಕಂಥ ಬಲದೇವ ಮಂತ್ರಿ ಲಿಂಗೈಕ್ಯರಾಗ್ತಾರೆ. ತಂದೆಯನ್ನು ಕಳೆದುಕೊಂಡ ಗಂಗಾಂಬಿಕೆ ದುಃಖದ ಮೊದಲಿನಲ್ಲಿ ಬಾಳಿದ್ದಾಳೆ. ಬಸವಣ್ಣ ತನ್ನ ಪರಿಚಾರಕರನ್ನು ಕರೆದುಕೊಂಡು ಬಸವ ಕಲ್ಯಾಣದಲ್ಲಿ ಬಲದೇವ ಮಂತ್ರಿಯ ಅಂತ್ಯ ಸಂಸ್ಕಾರವನ್ನ ಮಾಡಿ
ಆ ಆಲೋಚನೆ ಮಾಡುವಾಗ ಬಿಜ್ಜಳನಿಗೆ ಹೇಳ್ತಾರೆ, ಅಸಾಮಾನ್ಯ ವ್ಯಕ್ತಿ, ನಿಷ್ಠೂರತೆ, ನೈಪುಣ್ಯತೆ, ಚಾಣಾಕ್ಷತೆ ಇರತಕ್ಕಂತ ವ್ಯಕ್ತಿ ಬಲದೇವ ಮಂತ್ರಿಯ ಅಳಿಯ ಬಸವಣ್ಣನಿಗೆ ಸಲ್ಲದ ಇದು, ಉಳಿದವರು ಯಾರಿಗೆ ಸಲ್ಲೋದಿಲ್ಲ ಅಂತ ಹೇಳಿದಾಗ ಬಿಚ್ಚಳ ಆಜ್ಞೆಯನ್ನ ಮಾಡ್ತಾನೆ. ಬಸವಣ್ಣನನ್ನ ಕರೆಸಿರಿ ಅಂತ ಹೇಳಿದ್ರೆ ಅವಾಗ ಬಸವಣ್ಣ ಶರಣರನ್ನ ಬಿಟ್ಟು ಹೋಗೋದಿಲ್ಲ. ಬಿಚ್ಚಳನಿಂದ ಏನಾಗ್ತದೆ ಅಂತ ಕೇಳಿದ್ರೆ ಹುಕುಂ ಬರ್ತದೆ, ಬಸವಣ್ಣ ನಿನ್ನ ಸೋದರ ಮಾವನಾಗಿರುವ ಬಲದೇವ ಮಂತ್ರಿಯ ಸ್ಥಾನವನ್ನ ನೀನು ತುಂಬಬೇಕು, ನೀನು ಮಂತ್ರಿಯಾಗಬೇಕು, ಭಂಡಾರಕ್ಕ ಅಂದ್ರೆ ಮುತ್ತು ರತ್ನಗಳ ಲಕ್ಕಣಿಕ ಕಾರ್ಯಕ್ಕ ನೀನು ಕಾರಣಿಕನಾಗಬೇಕಾಗಿಲ್ಲ, ನೀನು ಬರಬೇಕು ಅಂತ ಸೈನ್ಯವನ್ನ ಕೂಡಲ ಸಂಗಮಕ್ಕೆ ಕಳಿಸ್ತಾರೆ. ಅವಾಗ ಬಸವಣ್ಣ ಒಪ್ಕೊಳ್ಳೋದಿಲ್ಲ. ಒಂದು ಕಡೆ ಬಸವಣ್ಣನ ಅಂತರಂಗದಲ್ಲಿ ಒದಗಿರುವಂತಹ ಸೂಕ್ತ ಜ್ಞಾನ, ಆಗಿನ ಕಾಲದಲ್ಲಿ ಜಾತಿ 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 ಅಂತ ತಾಂಡವಾಡ್ತಾ ಇತ್ತು, ಮೂಢ ನಂಬಿಕೆಗಳು ಎಲ್ಲವೂ ಕೂಡ ಏನಾಗ್ತಿತ್ತು ಅಂತ ಕೇಳಿದ್ರೆ ಆಗಿನ ಕಾಲದೊಳಗ ಸಣ್ಣವರನ್ನ ಸಣ್ಣತನಕ್ಕೆ ಹೇಳ್ತಿದ್ರು. ಅಸ್ಪೃಶ್ಯರು ಒಳಗೆ ಬರುವಂಗಿಲ್ಲ, ದೇವಸ್ಥಾನದೊಳಗೆ ಎಲ್ಲಾ ಜಾತಿಯವರು ಒಳಗೆ ಬರುವಂಗಿಲ್ಲ, ಬ್ರಾಹ್ಮಣರು ಅಷ್ಟೇ ಬರಬೇಕು, ಇಂಥ ಕಂದಾಚಾರಗಳು ಆಗಿನ ಕಾಲದೊಳಗಿದ್ದು ಬಸವಣ್ಣ ಅಂದ, ನಾನೇನಾದರೂ ಬಸವ ಕಲ್ಯಾಣಕ್ಕೆ ಹೋದ್ರೆ ನಾನು ಅಂದುಕೊಂಡಂತ ಮಾತು, ನಾನು ಕಟ್ಟುವ ಸಮಾಜಕ್ಕೆ ಒಂದಿಷ್ಟು ಅಧಿಕಾರ ಬೇಕೇನೋ ಅಂತ ಮನಸ್ಸ ಚಿಂತೆ ಮಾಡಿಕೊಂಡು ಅದೊಂದು ರಾತ್ರಿಯ ಸಮಯದೊಳಗ ಕೂಡಲ ಸಂಗಮ ದೇವ ಅಂತ ಮಲಕೊಂಡಿದ್ದಾರೆ. ಸಂಖ್ಯೆಯಲ್ಲಿ ಕಪ್ಪಡಿಯ ಸಂಗಮದಲ್ಲಿ ಬಸವಣ್ಣ ರಾತ್ರಿ 12 ಗಂಟೆ ಆಗಿದೆ. 12 ಗಂಟೆಗೆ ಕದವನ್ನ ಬಡಿದು ಎಚ್ಚರಿಸಿದಂಗಾಗ್ತದೆ. ಗಂಗಾಂಬಿಕೆ ಒಂದು ಕಡೆ ನಿದ್ರೆಯೊಳಗೆ ಕುಂತು ಬಿಟ್ಟಿದ್ದಾಳೆ. ಬಸವಣ್ಣ, ಬಸವರಸ, ಜಂಗಮ ಪ್ರಾಣಿ, ಭಕ್ತಿ ಭಂಡಾರಿ ನೋಡಲಿ ಕಣ್ಣು ತೆರೆದು ನೋಡುವಂತ ಕಲಾವರಿಸಿದಂಗಾಗ್ತದೆ. ಎಲ್ಲವೇ ಕಣ್ಣು ತೆರೀತಾರೆ, ಅಲ್ಲಿ ಯಾರು ಇಲ್ಲ. ರಾತ್ರಿ 12 ಗಂಟೆ ಆಗಿಬಿಟ್ಟಿದೆ. ಶಬ್ದ ಮಾತ್ರ ಬಸವಣ್ಣ, ಬಸವರಸ, ಬಸವರಾಜ ಎಂದು ಬರ್ತಾ ಇದೆ. ಯಾರು ನನ್ನನ್ನ ಕೂಗಿ ಕರೆದವರು? ಬಸವಣ್ಣ, ಯಾರಿಗಾಗಿ ತಂದೆ ತಾಯಿಗಳನ್ನ ಬಿಟ್ಟು ಜಾತಿಯನ್ನು ತುಳಿದು ನೀತಿಯೇ ನನ್ನ ಜಾತಿ ಅಂತ ಬಂದಿಯಲ್ಲೋ ಅವರೇ ನಾನು. ಕೂಡಲ ಸಂಗಮನಾಗುವ ನಾನು ನಿನ್ನ ಆರಾಧ್ಯ ದೇವರು ಬಂದಿನಿ. ನೀನು ಬಸವ ಕಲ್ಯಾಣಕ್ಕೆ ಹೋಗಲಿಕ್ಕೆ ನಿರಾಕರಿಸಬೇಡ ಬಸವಣ್ಣ, ನಿರಾಕರಿಸಬೇಡ. ನಿನ್ನಿಂದ ಮಹತ್ತರವಾದ ಕಾರ್ಯ ಆಗಬೇಕಾಗಿಲ್ಲ, ನೀನು ಬಸವ ಕಲ್ಯಾಣಕ್ಕೆ ಹೋಗಲೇಬೇಕು ಅಂತ ಕೂಡಲ ಸಂಗಮನಾಥನೇ ಸ್ವಪ್ನದಲ್ಲಿ ಬಂದು ಬಸವಣ್ಣನಿಗೆ ಎಚ್ಚರಿಸುತ್ತಾನೆ. ಆ ಸಂದರ್ಭದೊಳಗೆ ಬಸವಣ್ಣ ಕೂಡಲ ಸಂಗಮನಾಥನ ಆಜ್ಞೆ ಆಗಿದೆ ಅಂತ ತಿಳ್ಕೊಂಡು ಎದ್ದು ಕುಂತು ಹೇಳ್ತಾನೆ, ಹೇ ಸಂಗಮನಾಥ, ನಿನ್ನ ಬಿಟ್ಟು ನಾನು ಹೋಗೋದಿಲ್ಲ, ಶರಣರನ್ನ ಬಿಟ್ಟು ಹೋಗೋದಿಲ್ಲ, ಗುರುಗಳನ್ನು ಬಿಟ್ಟು ನಾನು ಎಲ್ಲಿ ಹೋಗೋದಿಲ್ಲ ಅಂದಾಗ ಕೂಡಲ ಸಂಗಮನಾಥ ಹೇಳ್ತಾನಂತೆ, ಹೇ ಹುಚ್ಚ ಬಸವ, ಮುಗ್ಧ ಬಸವ, ಕೇಳಿ, ನೀನು ಆಡಿದಂತೆ ನಿನ್ನ ನಾಲಿಗೆಯೊಳಗೆ ಆಡಲಿಕ್ಕೆ ಬರ್ತೀನಿ, ನಿನ್ನ ನೆರಳಿಗೆ ನೆರಳಾಗಿ ಬರ್ತೀನಿ, ಗಾಳಿಯೊಳಗೆ ಗಾಳಿಯಾಗಿ ಬರ್ತೀನಿ, ಮಳೆಯೊಳಗೆ ಮಳೆಯಾಗಿ ಬರ್ತೀನಿ, ನಿನ್ನಿಟ್ಟ ಹೆಜ್ಜೆಯೊಳಗೆ ನಾನು ಹೆಜ್ಜೆಯಾಗಿ ಬರ್ತೀನೋ. ನೀನು ಮೊದಲು ಬಸವ ಕಲ್ಯಾಣಕ್ಕೆ ಹೋಗು, ನೀ ಯಾವುದಕ್ಕೂ ಧೈರ್ಯ ಬಿಡಬೇಡ, ಮುಂದಿಟ್ಟ ಹೆಜ್ಜೆಯನ್ನ ಹಿಂದಿಡಬೇಡ ಅಂತ ಕೂಡಲ ಸಂಗಮನ ಆಜ್ಞೆ ಆಗ್ತದೆ. ಶಾತ ವೇದ ಮುನಿಗಳು, ಅಲ್ಲಿರುವ ಎಲ್ಲ ಪಂಡಿತರು ಬಸವಣ್ಣನನ್ನ ಹಾರಿಸ್ತಾರೆ. ಬಸವ ಕಲ್ಯಾಣಕ್ಕೆ ಬಂದು ಭಂಡಾರದ ಅಂದ್ರೆ ಆ ಚಾಲುಕ್ಯರ ಮನೆತನದ ಬಸವ ಕಲ್ಯಾಣ
ಕೋಶಾಧಿಕಾರಿಯಾಗಿ ಲೆಕ್ಕ ಪತ್ರದ ಕರುಣಿಕನಾಗಿ ಸೇವೆಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತದೆ. ಆ ಪ್ರಾರಂಭ ಮಾಡುವಾಗ ಬಸವಣ್ಣನ ನಯ ವಿನಯದ ಗುಣಗಳು ಎಲ್ಲರಿಗೂ ಒಪ್ಪಿಕೊಳ್ಳುತ್ತವೆ, ಎಲ್ಲರಿಗೂ ಮೆಚ್ಚಿಕೊಳ್ಳುತ್ತವೆ. ಹಣಿ ಮೇಲೆ ಮೂರ್ತಿ, ಕೊರಳಾಗ ಲಿಂಗ, ಶಿವ 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 ಅಂತ ಯಾವಾಗಲೂ ಕೂಡ ಬಸವಣ್ಣ ಸಂಗಮನಾಥ ಸಂಗಮನಾಥ ಅಂತ ಕುಂದನ್ನು ಅದನ್ನೇ ಮಾಡುತ್ತಿದ್ದ. ಒಂದ್ಸಾರಿ ಅರಮನೆಗೆ ಹೋಗ್ಬೇಕಾದಾಗ ರಾಜ ಒಳಗೆ ಬಂದು ಸಿಂಹಾಸನದ ಮೇಲೆ ಇನ್ನೇನು ಹೀಗೆ ಕುಂದಿರ್ತಿದ್ದ. ಕುಂತ ಸಂದರ್ಭದೊಳಗೆ ಬಸವಣ್ಣನು ಕೂಡ ಬಂದು ಕೈ ಮುಗಿದು ತನ್ನ ಸ್ಥಾನಕ್ಕೆ ಕುಂದುತ್ತಾನೆ. ಆ ಸ್ಥಾನಕ್ಕೆ ಕುಂತಾಗ ಆಕಾಶದಿಂದ ಒಂದು ಲಿಪಿ ಬರ್ತದೆ. ಆಕಾಶದಿಂದ ಒಂದು ಲಿಪಿ ಸಿಂಹಾಸನದ ಮುಂದೆ ರಾಜಸಭೆಯೊಳಗೆ ಬೀಳುತ್ತದೆ. ಎಲ್ಲರಿಗೂ ಬಹಳ ಆಶ್ಚರ್ಯ ಆಗ್ತದೆ. ಏನಿದು ಲಿಪಿ, ಏನಿದು ಲಿಪಿ? ಅಲ್ಲಿರ್ತಕ್ಕಂಥ ಬಸವ ಕಲ್ಯಾಣದ ವಿದ್ವಾಂಸರೆಲ್ಲರ ಕೈಯಾಗ ಹೋಗ್ತದೆ. ಇನ್ನೊಂದು ನೋಡ್ತಾರೆ, ಕೊಂಡೆ ಮಂಚನ ನೋಡ್ತಾರೆ. ಎಲ್ಲಾ ಸಲರು ನೋಡ್ಕೊಂಡು ಬಂದ್ರು ಕಡೆ ಅದನ್ನು ಓದಲಿಕ್ಕೆ ಬರಲಿಲ್ಲ ಯಾರಿಗೇನೋ. ಆ ಸ್ವರ್ಗಲೋಕದಿಂದ ಬಂದಿರತಕ್ಕಂಥ ಬ್ರಹ್ಮ ಲಿಪಿಯನ್ನ ಯಾರಿಗೂ ಕೂಡ ಓದಲಿಕ್ಕೆ ಬರಲಿಲ್ಲ. ಅವಾಗ ಕೊನೆಯದಾಗಿ ಬಿಜ್ಜಳ ರಾಜ ಬಸವಣ್ಣನವರ ಕಡೆಗೆ ಕೊಡ್ತಾನೆ. ಬಸವಣ್ಣ ಆ ರಾಜಸಿಂಹಾಸನಕ್ಕೆ ವಿನಯದಿಂದ ಭಕ್ತಿಯಿಂದ ನಮಸ್ಕರಿಸಿ ಆ ಬ್ರಹ್ಮ ಲಿಖಿತವನ್ನು ತಗೊಂಡ. ಆಕಾಶದಿಂದ ಬಂದಿರತಕ್ಕಂಥ ಲಿಖಿತವನ್ನು ನೋಡಿ ಸಂತೋಷದಿಂದ ಹೇಳ್ತಾನೆ, ಪ್ರಭು ಇವತ್ತು ನಿಮಗೊಂದು ಬಹಳ ಸಂತೋಷದ ಸುದ್ದಿ. ನಿಮ್ಮ ಜೀವನದೊಳಗೆ ಎಂದೂ ಮರೆಯದ ಕ್ಷಣ ಇವತ್ತು. ನೀವು ನಿಮ್ಮ ಜೀವನದೊಳಗ ಎಂದೂ ಮರೆಯದ ದಿನ ಇವತ್ತು. ಸಭಾನೇ ಗಾಬರಿ ಆಗ್ತದ. ಬಸವಣ್ಣಿಗೆ ಮುಚ್ಚಿಡಿದರು ಅಂದ್ರು. ಬಸವಣ್ಣ ಈಟದನ, ನಾವೆಲ್ಲ ಪಂಡಿತರು, ಸಂಸ್ಕೃತ ಕಲಿತವರು, ನಾವು ವ್ಯಾಕರಣ ಓದಿದವರು, ನಮಗೆ ವಯಸ್ಸು 70 ನಾವಿಟ್ಟಿಟ್ಟು ಮಂದಿ ದೊಡ್ಡವರಿಗಾಗಿ ಬಸವಣ್ಣಿಗೆ ಓದ್ತಾನ ಅಂತ ಒಳಗೆ ತಾವ ಹಿಂದೆ ಕುತ್ಕೊಂಡು ಮಾತಾಡ್ತಿದ್ರು. ಕುಸು 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 ಕುಸು. ಬಸವಣ್ಣ ಕೈ ಮುಗಿದು ಹೇಳ್ತಾನೆ ಏನಂತ, ಇವತ್ತು ನಿಮಗೆ ಜೀವನದೊಳಗ ಎಂದೂ ಮರೆಯದ ಆನಂದದ ಕ್ಷಣ ಮಹಾರಾಜ, ಆನಂದದ ಕ್ಷಣ. ಭಿಕ್ಷುವಿಗೆ ಬಹಳ ಸಂತೋಷ ಆಗ್ತದೆ. ಹೇಳು ಬಸವ, ಏನಾಯ್ತು ಹೇಳು. ಏನಿಲ್ಲ ಪ್ರಭು, 88 ಕೋಟಿ ಎಕ್ರೆ 88 ಕೋಟಿ ನಿಮ್ಮ ಹಿರಿಯರು ನಿಮಗೆ ಬಡತನ ಬಂದಾಗ, ನಿಮಗೆ ಬಡತನ ಬಂದಾಗ ನಿಮ್ಮ ಸಿಂಹಾಸನದ ಬುಡಕ್ಕೆ 88 ಕೋಟಿ ಲಕ್ಷ ಸಾವಿರ ಬಂಗಾರ ಮುತ್ತು ರಕ್ತಗಳು ಜಲನಾಣ್ಯಗಳನ್ನು ನಿಮ್ಮ ಸಿಂಹಾಸನದ ಬುಡಕ್ಕಿಟ್ಟಿದ್ದಾರೆ ಅಂತ ಈ ಲಿಖಿತ ಹೇಳುತ್ತದೆ. ಯಾರಿಗೂ ಓದಕ್ಕಾಗಲಿಲ್ಲ, ಯಾರಿಗೂ ಓದಲಾಗಲಿಲ್ಲ. ಬಸವಣ್ಣ ಓದಿದಾಗ ಅವ್ರು ಹೇಳ್ತಾರೆ, ಇಲ್ಲೇ ನಿಂತದ್ರಿ ಅಂತ ಶಾಸನ ಅಲ್ಲೇ ಜಗ ಅಲ್ಲೇ ಚೆನ್ನಾಗಾಯ್ತು, ಅಲ್ಲೇ ಹುಡುಗರ ಶತ್ರುಗಳು ಅಲ್ಲೇ ಬರೋತಾರೆ. ಬಸವಣ್ಣಗಿರ ತಲೆಮೇಗಿನ ಮಾಸಾದಿಲ್ಲ, ಅಲ್ಲೇ ಸಿಂಹಾಸನ ಹುಡುಕಿ ಹೇಳ್ತದ್ರಿ. ಕುತ್ತು ಹೇಳ್ತಾರೆ ನೋಡ್ರಿ, ಇವ ಕುತ್ತು ಜಾಗ ಮತ್ತೊಬ್ಬರಿಗೆ ಹೇಳಬಾರ್ದು ಹಂಗ ರಾಜ ಇನ್ ಮ್ಯಾಗ ಸಿಂಹಾಸನ ಮ್ಯಾಗ ಕುಂತಿದ್ದ. ಈ ಸಿಂಹಾಸನ ಬಿಟ್ಟು ಬರೀ ಅಲ್ಲಿ 88 ಕೋಟಿ ಮಣ್ಣಿನ ರಾಶಿ ಅದ ಅಂತ ಹೇಳಿದಾಗ ಎಲ್ಲರೂ ನಗರಕಂತರು ಹುಚ್ಚಿಡಿದ್ರು. ಬಸವಣ್ಣಗೆ ರಾಜ ಹುಚ್ಚಿಡಿದ್ರು. ಅವಾಗ ಬಸವಣ್ಣ ಹೇಳ್ದ, ಸಂಗಮನಾಥನ ಸಾಕ್ಷಿಯಾಗಿ, ಕೂಡಲ ಸಂಗಮನಾಥನ ಸಾಕ್ಷಿಯಾಗಿ ನಾನು ಸತ್ಯ ಹೇಳ್ತೀನಿ ಮಹಾರಾಜ. ಕನಸನ್ನು ತಿಳ್ಕೊಂಡು ಸಿಂಹಾಸನ ತರಿಸಿದ್ರು. ಅಲ್ಲಿ ಕವಿದು ನೋಡೋದ್ರೊಳಗಾಗಿ 88 ಕೋಟಿ ಆಗಿತ್ತಲ್ಲ, ಅದು 88 ಕೋಟಿ ಬಸವಣ್ಣನ ಒಂದು ಸ್ಪರ್ಶದಿಂದ ಎಷ್ಟೋ 100 ಮಣಿ ಅದು ಹೆಚ್ಚಾಗ್ತದೆ. ಮುತ್ತು ರತ್ನಗಳು ಅಂತ ಬಂದಿರತಕ್ಕಂಥ ದೇವರೋಗದ ಲಿಪಿಯನ್ನ
ಬಸವಣ್ಣ ಉಳಿದ. ಯಾವಾಗ ಆ ಲಿಪಿ ಓದಿ 88 ಕೋಟಿ ಬಂಗಾರದ ಚಿನ್ನಗಳನ್ನ ನಗನಾಣ್ಯಗಳನ್ನ ಕೊಟ್ಟ, ಅವಾಗ ಬಸವ ಕಲ್ಯಾಣದಲ್ಲಿ ಬಸವಣ್ಣನ ಕೀರ್ತಿ ಪ್ರಾರಂಭ ಆಯ್ತು ಅಂತ ತಿಳ್ಕೊಂಡು ಪುರಾಣದೊಳಗೆ ಬರ್ಕೊಂಡು ಬರ್ತಾರೆ. ಇನ್ನು ಬಸವಣ್ಣನ ಪವಾಡಗಳು ನಡೀತಾ ಇವೆ. ನಾಳಿಂದ ಪುರಾಣ ಈ ಪ್ರಾರಂಭ ಇನ್ನು ಮ್ಯಾಗ ಪುರಾಣ ಬಸವ ಪುರಾಣ ಇನ್ನು ಮ್ಯಾಗ ಚಾಲು ಆಗ್ತೀನಿ. ಯಾಕೆ ಅಂದ್ರೆ ಬಸವಣ್ಣನ ಪವಾಡ, ಬಸವಣ್ಣನ ಸಿದ್ಧಾಂತ ಇನ್ನು ನಾಳೆಯಿಂದ ಯಾವ ರೀತಿಯಾಗಿ ಬಸವಣ್ಣ ತನ್ನ ಜೀವನದೊಳಗೆ ಪ್ರಪಂಚವನ್ನು ಮಾಡಿ ಮತ್ತೆ ಭಗವಂತನನ್ನು ಒಲಿಸಿಕೊಂಡ 1,96,000 ಶರಣರನ್ನ ಹೆಂಗ ಗುಂಪು ಹಾಕದ ಅನ್ನೋದನ್ನ ಮತ್ತೆ ಈ ಬಸವ ಪುರಾಣದೊಳಗೆ ಬರ್ತದೆ.